ಸ್ವಲ್ಪ ಆದ್ರೂ ಬುದ್ಧಿ ಇರ್ಬೇಕಮ್ಮ. ಚಿಕ್ಕ ಮಗುಗೆ ಹಾಗೆ ಮಾಡ್ತಾರ? ಬಿಟ್ಟಾಕೋ. ನಿಮ್ಮಮ್ಮನಿಗೆ ನಮ್ಮಮ್ಮ ಶಿಕ್ಷೆ ಕೊಟ್ರು, ಅದು ಸಾಲ್ದ? ಕೇಳಿಸ್ಕೊಂಡ್ಯಾ ತಿಲೋತ್ತಮ? ನೀನು ಮಾಡಿರೋ ಹುಚ್ಚ ಕೆಲ್ಸಕ್ಕೆ ಇಷ್ಟು ದಿನಕ್ಕೆ ನನ್ನ ಮಗ ನಿಮ್ಮಮ್ಮ ಅಂತ ಬೇರೆ ಮಾಡಿ ಹೇಳಿದಾನೆ. ಈಗ ನೀವು ಬಿಟ್ಬಿಡಿ ಅಮ್ಮವ್ರೆ. ಈಗಾಗಲೇ ನೀವು ಹೊಡೆದಿರೋ ಏಟಿಗೆ ಮೈಕೈ ಎಲ್ಲ ಹಣ್ಣಾಗಿರುತ್ತೆ. ಸ್ವಲ್ಪ ಹೊತ್ತಲ್ಲಿ ಪಾಪುಗೆ ಪ್ರಜ್ಞೆ ಬರುತ್ತೆ ನೈನಿ. ಆತ್ಮ ಆಗಿ ನಾನು ಅವಳ ಒಳಗೆ ಹೋಗದೆ ಅವಳು ಕಣ್ಣು ತೆಗೆಯೋದಿಲ್ಲ. ಕೊನೆಗೂ ನಮ್ಮ ಮಾಮ್ ಪರೀಕ್ಷೆ ಸಕ್ಸಸ್ ಆಯ್ತು. ಅಯ್ಯೋ, ಅವಳು ನೈನಿ ನಮ್ ದೊಡ್ಡನಾದ್ನಿ ಅಂತ ಪ್ರೂವ್ ಮಾಡ್ಬಿಟ್ರು. ಯಾರು ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲ ಶಾಕ್ ಆಗಿದ್ದಾರೆ ಅನ್ಸುತ್ತೆ. ನೀವು ಬನ್ನಿ ಮಾಮ್, ಬಿಸಿನೀರಲ್ಲಿ ಸ್ನಾನ ಮಾಡಿದ್ರೆ ಪೇನ್ ಹೋಗುತ್ತೆ. ನೀವು ಬನ್ನಿ ಬನ್ನಿ ಮಾಮ್, ಬಿಸಿನೀರು ಕಾಯಿಸ್ತೀನಿ. ಹುಷಾರು, ನಿಧಾನವಾಗಿ. ಅಪ್ಪ, ಅಯ್ಯೋ, ಅಮ್ಮ, ಅಮ್ಮ. ರಿಲ್ಯಾಕ್ಸ್ ಮಾಮ್, ರಿಲ್ಯಾಕ್ಸ್. ಉಸಿರನ್ನ ನಿಧಾನವಾಗಿ ತಗೊಂಡು ನಿಧಾನವಾಗಿ ಆಚೆ ಬಿಡಿ. ಏಯ್, ನೀನ್ ಹೇಳ್ತಿರೋದಿಕ್ಕೂ ಈ ನೋವು ಕಡಿಮೆ ಆಗೋದಿಕ್ಕೂ ಏನಾದ್ರೂ ಸಂಬಂಧ ಇದೆಯೇನೋ? ಅಯ್ಯೋ, ಏನಾದ್ರೂ ಒಂದನ್ನ ಬ್ಲೈಂಡ್ ಆಗಿ ನಂಬೋದ್ರಿಂದ ರಿಸಲ್ಟ್ ಸಿಗುತ್ತಂತೆ. ಇದು ಸೈಕಾಲಜಿ, ಗೊತ್ತಾ ಮಾಮ್? ನಿನಗೆ ಹೇಗೋ ಗೊತ್ತು? ಅಯ್ಯೋ, ನಾನು ಓದಿರೋದು ಅದೇ ಅಲ್ವಾ? ಏಯ್, ಅದು ಬಯಾಲಜಿ ಕಣೋ, ಬುದ್ಧಿ ಇಲ್ದಿರೋನೆ. ಸಾರಿ ಮಾಮ್, ಎರಡರಲ್ಲ ಕೊನೆಯಲ್ಲಿ ಲಾಜ್ ಇರೋದ್ರಿಂದ ಕನ್ಫ್ಯೂಸ್ ಆಗ್ಬಿಟ್ಟೆ ಮಾಮ್, ಅಷ್ಟೇ. ಹೌದು, ಬಯಾಲಜಿಲೂನು ಈ ನೋಗೆಲ್ಲ ಪರಿಹಾರ ಇದೆ. ಸುಮ್ನಿರೋ ನೀನು. ಡಿಸ್ಕಂಟಿನ್ಯೂ ಮಾಡಿರೋ, ನಿನಗೇನೋ ಗೊತ್ತು ಏನ್ ಮಾಡ್ಬೇಕು ಅಂತ. ನಾನೇ ಹಾಗೆ ಮಾಡದೇ ಇರ್ಬೇಕಾಗಿತ್ತು. ತುಮ್ನೆ ಕ್ಯಾಕಿಯಾ? ನಿನಗ್ ಕನ್ನಡನೇ ಸರಿ ಬರಲ್ಲ. ಆ ಬರ್ದಿರೋ ಭಾಷೆನ ಯಾಕೋ ಮಾತಾಡ್ತೀಯ? ಸರಿ, ನೀವೇನ್ ಮಾಡಿದ್ರಿ ಅಂತ ಹೇಳಿ ಮಾಮ್. ಗಾಯತ್ರಕ್ಕ 2ನೇ ಸಲ ಬಂದಾಗ ಬರ್ಲಿಲ್ಲ ಅಂತ ನಾನು ಹೇಳ್ದೆ ಇರ್ಬೇಕಾಗಿತ್ತು. ಸುಳ್ಳ ಕೇಳಿದ್ರಿ? ನೈನಿ ಗಾಯತ್ರಕ್ಕನ್ನ 2ನೇ ಸಲ ಬಂದಾಗ ನೋಡಿದ್ಲು. ಅವಳನ್ನ ಸಿಕ್ಕಾಕ್ಸೋಣ ಅಂತ ನೋಡಿದ್ರೆ ನನ್ನೇ ಸಿಕ್ಕಾಕ್ಸಿದ್ಲು. ಮಾಮ್, ಅಯ್ಯೋ, ನೀವ್ ಯಾರ ಹತ್ರ ಬೇಕಾದ್ರೂ ಆಟ ಆಡಿ, ನೈನಿ ಹತ್ರ ಆಟ ಆಡಕ್ ಹೋಗ್ಬೇಡಿ ಅಂತ ನಿಮಗ್ ತುಂಬಾ ಸಲ ಹೇಳಿದೀನಿ. ಆದ್ರೆ ನೀವೇ ನನ್ ಮಾತು ಕೇಳಲ್ಲ. ಅನ್ಭವಿಸಿ ಇವಾಗ. ಹೌದು ಕಣೋ, ನೈನಿ ಅಲ್ಲ ಅಂತ ನಿರೂಪಿಸಿದ್ರೆ ಅವಳು ನನ್ನ ಕಾಲ್ ಹಿಡಿಯೋ ಸ್ಥಿತಿ ಬರುತ್ತೆ. ಆಗ ಅವಳನ್ನ ಮುಂದಿಟ್ಕೊಂಡು ಈ ಆಸ್ತಿನೆಲ್ಲ ನನ್ನ ಕೈ ವಶ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ನಿಲ್ಸಿ ಮಾಮ್. ಅಯ್ಯ, ಈ ಮಾತನ್ನ ದೊಡ್ಡಮ್ಮ ಏನಾದ್ರೂ ಕೇಳಿಸ್ಕೊಂಡ್ರೆ ಮತ್ತೆ ಹೇಗ್ ಬಾರಿಸ್ತಾರೋ ಗೊತ್ತಿಲ್ಲ. ಅವಳು ಬಂದ್ರೆ ನನಗ್ ಗೊತ್ತಾಗುತ್ತಲ್ಲೋ. ನಿಮಗ್ ಗೊತ್ತಾಗತ್ತೆ ಮಾಮ್, ಆದ್ರೆ ನಮಗ್ ಗೊತ್ತಾಗಲ್ವಲ್ಲ. ನೋಡಿ, ನೀವ್ ಈ ಕಡೆ ತಿರುಗ್ದಾಗ ದೊಡ್ಡಮ್ಮ ಏನಾದ್ರೂ ನಿನ್ನಿಂದ ಇದ್ದಾರೆ ಅನ್ಕೋ, ನನಗ್ ಕಾಣಿಸಲ್ಲ. ಈ ಸಲ ದೊಡ್ಡ ಕೋಲಲ್ಲಿ ಧಮಾರ್ ಅಂತ ನಿನ್ ತಲೆ ಮೇಲೆ ಹೊಡೆದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಪ್ರತಿಯೊಬ್ಬರ ಟಾರ್ಗೆಟ್ ಕೊನೆಗೆ ತಲೆಗೆ ಏಟ್ ಕೊಡ್ಬೇಕು ಅನ್ನೋದಾ ಹೇಗೆ? ನೀವ್ ಒದೆ ತಿನ್ನೋದೇನೋ ತಿಂದ್ರೆ ಆದ್ರೆ ತ್ರಿನೇತ್ರಿನೇ ನೈನಿ ಅಂತ ಕ್ಲಾರಿಟಿ ಬಂದ್ಬಿಡ್ತು. ತ್ರಿನೇತ್ರಿ ಅನ್ನೋ ಹೆಸರು ಯಾಕೆ ಬಂತೋ ಅದೇ ಗೊತ್ತಾಗ್ತಿಲ್ವಲ್ಲೋ. ಅದೇ ಅಲ್ವಾ, ಗೊತ್ತಾಗ್ಬೇಕು ಅಂದ್ರೆ ಪ್ರಯೋಗ ಮಾಡ್ಬೇಕು. ಈಗೇನ್ ಬೇಡ, ಸ್ವಲ್ಪ ಬಾಡಿ ಪೇನ್ ಕಡಿಮೆ ಆಗ್ಲಿ. ಉಪ್ಪಿನ ಶಾಖ ಏನಾದ್ರೂ ಕೊಡ್ಲಾ ಮಾಮ್? ನೀನೇನ್ ಮಾಡೋ ಅವಶ್ಯಕತೆ ಇಲ್ಲ. ನನಗ್ 3 ಜನ ಸೊಸೆಯಂದ್ರಿದ್ರು, ಯಾರು ಆ ಕೆಲಸ ಮಾಡಕ್ಕೆ ಮುಂದಕ್ಕೆ ಬರ್ತಿಲ್ಲ. ಈ ಲೇಡೀಸ್ಗೂ ಸೂಟ್ ಆಗತ್ತೆ. ಏಯ್, ಹಾಗನ್ಬೇಡ್ವೋ. ಗಾಯತ್ರಕ್ಕ ಬಂದ್ಬಿಟ್ರೆ ಕಷ್ಟ. ಬಿಸಿ ಬಿಸಿ ನೀರ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಲ್ಯಾಪ್ಟಾಪ್ ಎಲ್ಲಿದೆ ಸುಮನಾ? ಗೊತ್ತಿಲ್ಲ. ಮಾರ್ನಿಂಗ್ ನೀನೇ ಅಲ್ವಾ ಎತ್ತಿಟ್ಟಿದ್ದು? ನನ್ಗೇನ್ ಮಾಡ್ಬೇಕೋ ಗೊತ್ತಿಲ್ಲ ಅಂತಿದ್ದೀನ್ರಿ. ನಾನು ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾ ಇದ್ಯಾ? ಲ್ಯಾಪ್ಟಾಪ್ ಎಲ್ಲಿದೆ ಅಂತ ಕೇಳ್ತಾ ಇರೋದು.
ನಿಮಗೆ ಕೈ ಮುಗಿತೀನಿ, ನನ್ನ ಸ್ವಲ್ಪ ಸುಮ್ಮನೆ ಬಿಟ್ಬಿಡಿ. ನಿನಗೆ ಹುಷಾರಿಲ್ವಾ? ಪರಿಸ್ಥಿತಿ ಸರಿ ಇಲ್ಲ. ಯಾವಾಗ ಏನಾಗುತ್ತೋ, ಯಾರು ಹೇಗೆ ನಡ್ಕೋತಾರೋ ಅದನ್ನ ಹೇಳಕ್ಕೆ ಆಗ್ತಿಲ್ಲ. ರಿಲ್ಯಾಕ್ಸ್, ಟೆನ್ಷನ್ ಮಾಡ್ಕೋಬೇಡ ಸುಮನ. ದೊಡ್ಡತ್ತೆನ ನಮ್ಮ ಅಕ್ಕ ನೋಡಿದ್ಲಲ್ವೇನ್ರಿ? ಹೌದು, ನೈನಿ ಅತ್ಗೆ ಆಗಿದ್ದಕ್ಕೆ ನೋಡಕ್ಕಾಗಿದ್ದು. ಅಂದ್ರೆ ಅವಳೇ ನಮ್ಮ ಅಕ್ಕ ಅಂತ ಒಪ್ಕೋಬೇಕು ಅಂತ ಹೇಳ್ತೀರಾ? ಅದೇ ಒಳ್ಳೇದು ಅನ್ಸುತ್ತೆ. ನಿಜಾನೇ. ಇಲ್ಲ ಅಂದಿದ್ರೆ ತಿಲೋತ ಮಾತೆ ಕಾಟ ಕೊಟ್ಟ ಹಾಗೆ ನನ್ಗೂ ಕೂಡ ಕಾಟ ಕೊಟ್ಟಿರೋರು. ಯಾರು? ಮನುಷ್ಯರು ಹೊಡೆದ್ರೆ ಪರವಾಗಿಲ್ಲ, 4 ಏಟಿಗೆ ಸಾಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಬೋದು. ಆತ್ಮ ಹೊಡೆದ್ರೆ ಹೇಗ್ ತಡೆಯೋದು? ಕಣ್ಣು ಕಾಣಲ್ವಲ್ಲ, ಚೆನ್ನಾಗಿ ಹೊಡೆದ್ಬಿಡತ್ತೆ. ನನ್ ಪ್ರಾಣ ಹೋದ್ರೆ ಕಷ್ಟ. ಏನ್ ಮಾಡಕ್ಕಾಗುತ್ತೆ? ನೀನು ಕೂಡ ಆತ್ಮ ಆಗಿ ಲಾಕರ್ ಸುತ್ತ ಅಲ್ಕೊಂಡಿರ್ತೀಯ. ಅಲ್ಲಿ ಯಾಕೆ? ದುಡ್ಡು ಒಡವೆ ಅಲ್ಲೇ ತಾನೇ ಇಡೋದು. ಬದುಕಿದ್ರೆ ಸಾಕ್ರಿ ನನ್ಗೆ. ಈ ಹಣ ಒಡವೆ ಇವತ್ತಲ್ದೇ ಇದ್ರು ನಾಳೆ ನನಗ್ ಸಿಗತ್ತೆ. ಆದ್ರೆ ಆತ್ಮಗಳು ಮಾತ್ರ ಯಾವಾಗ ಕರೆದ್ರೆ ಅವಾಗ ಬರ್ತವೆ. ಯಾರ್ ಕರೀತಾರೆ? ಭಯ ಆಗೋಯ್ತಾ? ಹುಚ್ಚಿಡ್ದಿದ್ಯಾ ನಿಮ್ಗೆ? ಹಾಗೆ ಹೆದರ್ಸ್ತೀರಾ? ಬೈಕ್ ಮೀರಿದ ಅಂದ ಯಾವುದೂ ಇಲ್ಲ. ಹೋಗ್ಲಿ ಬಿಡಿ. ಈಗ್ಲಾದ್ರೂ ನಿಮ್ ಕಣ್ಣಿಗೆ ನಾನ್ ಚೆನ್ನಾಗ್ ಕಾಣಿಸಿದ್ನಲ್ಲ. ನಾನ್ ನಿನ್ನನ್ನು ಹೊಗಳ್ತಾ ಇಲ್ವೇ, ನೀನ್ ಹೆದರ್ಕೊಂಡಿದ್ ರೀತಿನ ಮೆಚ್ಕೊಂಡಿದ್ದು. ಅದ್ ಸರಿ, ಒಂದ್ ವಿಷಯ ಹೇಳಿ. ನಮ್ಮ ಅಕ್ಕನ ಇವಾಗ ಕಂಪ್ಲೀಟ್ ಆಗಿ ನಂಬೋದಲ್ವಾ? ಅಂದ್ರೆ ನೈನಿ ಅಕ್ಕ ಅಂತ ಕಂಪ್ಲೀಟ್ ಆಗಿ ನಂಬೋದಂತ ಕೇಳ್ತಿದೀನಿ. ಆಗೋಯ್ತು, ಇನ್ನೇನು ಯೋಚನೆ ಮಾಡ್ಬೇಡ. ಯೋಚನೆ ಮಾಡೋ ಅಷ್ಟರಲ್ಲಿ ನಿನ್ನಲ್ಲಿ ಭಯ ಹುಟ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತೀಯ ಅಷ್ಟೇ. ಇನ್ನೊಂದು ಡೌಟ್ ಇದೆ. ನಿನ್ ದೇಹದ ಕಣಕಣದಲ್ಲೂ ಇದೆಯಲ್ಲ ಅನುಮಾನ, ಕೇಳು. ಫಸ್ಟ್ ಟೈಮ್ ಯಾಕೆ ಗಾಯತ್ರಿ ಅತ್ತೆ ಕಾಣಿಸ್ಲಿಲ್ಲ? ಸೆಕೆಂಡ್ ಟೈಮ್ ಹೇಗೆ ಕಾಣಿಸಿದ್ರು? ಕಾರಣ ಗೊತ್ತಾ? ಸಿಂಪಲ್ ಸುಮನ. ಮೊದಲು ನಮ್ಮಮ್ಮ ಸುಳ್ಳು ಹೇಳಿದ್ರು, ಇವಾಗ ನೈನಿ ಅತ್ಗೆ ನಿಜ ಹೇಳಿದ್ರು. ಕ್ಲಿಯರ್? ಓಹೋ, ಅದಕ್ಕೆನಾ ತಿಲೋತ ಮಾತು ಏಟ್ ತಿಂದಿದ್ದು? ನೀನ್ ತಪ್ಪಿಸ್ಕೊಂಡ್ಬಿಟ್ಟೆ. ಪ್ರತಿ ಸರಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ಯಲ್ಲ. ಹೌದು ರೀ, ಈ ಸಲ ನಾನು ಲೇಟ್ ಮಾಡಿದ್ದಕ್ಕೇನೆ ನಾನು ಉಳ್ಕೊಂಡಿದ್ದು. ಹೀಗೆ ಇರು, ಇಲ್ಲ ಅಂದ್ರೆ ದೊಡ್ಡಮ್ಮ ಎತ್ತುತ್ತಾರೆ ಬೆಂಡು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಸುಮ್ಮಿ, ಗುರುಗಳು ಬಂದಿದ್ದಾರೆ, ಬೇಗ ಬನ್ನಿ. ಕೂತ್ಕೊಳ್ಳಿ ಗುರುಗಳೇ. ಪರವಾಗಿಲ್ಲ ದುರಂಧರ. ತ್ರಿನೇತ್ರಿ ಹೇಗಿದ್ದಾಳೆ ಅಂತ ನೋಡ್ಕೊಂಡು ಹೋಗಿ ಬಂದೆ. ಈಗ ತ್ರಿನೇತ್ರಿ ಅಲ್ಲ ಗುರುಗಳೇ, ತ್ರಿನಯನಿ. ಇದೇನಿದು ಈ ತರ ಮಾತ್ ಬದಲಾಯಿಸ್ತಿದಾರೆ ಅಂತ ನೋಡ್ಬೇಡಿ. ಅಯ್ಯೋ, ಇವಾಗ ತಾನೇ ನಾನು ಮಾಮು ತುಂಬಾ ಕಷ್ಟಪಟ್ಟು ನೈನಿನ ಮೊದ್ಲಿದ್ದಾಗೆ ನಾವು ಮಾಡಿದೀವಿ. ಅದ್ ಇವರೇ ಮಾಡಿದ್ದಾರೆ ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ನೈನಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆಗಾಗ ಅವಳು ಏನೇನೋ ಮಾತಾಡ್ತಿರ್ತಾಳೆ. ಸ್ವಲ್ಪ ದಿವಸದಲ್ಲಿ ಸರಿ ಹೋಗ್ತಾಳೆ ಅಂತ ಹೇಳಿದ್ರು ಇವ್ರು ಕೇಳ್ತಿಲ್ಲ. ನಮ್ಮ ಯಜಮಾನ್ರಾದ್ರೆ ನೀನು ನಿಮ್ಮ ಅಕ್ಕ ಅಂತ ಅನ್ಕೋತಿದ್ಯೇನೋ, ಆದ್ರೆ ನಾನ್ ಮಾತ್ರ ನಮ್ಮ ಅತ್ಗೆ ಅನ್ಕೊಳಲ್ಲ ಅಂತ ಹೇಳಿದ್ರು. ಏಯ್, ಹೇಳಿಲ್ವಾ ನೀವು? ನಾನೇನು ಹುಟ್ಟಿಸ್ಕೊಂಡು ಹೇಳಿಲ್ಲ. ಪರವಾಗಿಲ್ಲ ಬಿಡಮ್ಮ. ನೈನಮ್ಮನ್ ವರ್ತನೆ ನೋಡಿದ್ರೆ ಯಾರಿಗಾದ್ರೂ ಅನುಮಾನ ಬರೋದು ಸಹಜನೇ. ಅವನಿಗೆ ಮಾತ್ರ ಅಲ್ಲಮ್ಮ, ಇಲ್ಲಿರೋರು ಎಲ್ಲಾರ್ಗೋ ಅದೇ ಅನ್ನಿಸ್ತಾ ಇದೆ. ನಾನು ಯಾವಾಗ್ಲೂ ಅವಳು ನನ್ನವಳಂತಾನೆ ಭಾವಿಸ್ತೆ ಮಾವ. ನಾನು ಅಷ್ಟೇ. ಸಂತೋಷ. ಅವಳು ನೈನಿನೋ ಅಲ್ವೋ ಅಂತ ನೀವು ಮಾತಾಡ್ಕೊಳ್ಳೋದು ಮುಖ್ಯ ಅಲ್ಲ. ನೈನಿ ತನ್ನನ್ನು ತಾನು ಗುರ್ತಿಸ್ಕೊಂಡಿದ್ದಾಳೋ ಇಲ್ವೋ ಅನ್ನೋದು ಮುಖ್ಯ ಆಗತ್ತೆ. ಗಾಯತ್ರಿ ಅತ್ತಿಗೆ ಆತ್ಮ ಬಂದಿದ್ರಿಂದಾನೇ ನೈನಿ ಮೊದ್ಲಿನ ತರ ಆದ್ಲು ಅನ್ಸತ್ತೆ. ಗಾಯತ್ರಿ ದೇವಿ ಆತ್ಮ ಬಂದಿತ್ತ? ಹೌದು ಸ್ವಾಮಿ. ನಮ್ಮಮ್ಮ ಬಂದಿದ್ದಾರೆ ಅಂದಾಗ ಮೊದಲು ನೈನಿ ಕನ್ಫ್ಯೂಸ್ ಆದ್ಲು. ನಾನು ಆತ್ಮನ ಹೇಗೆ ನೋಡೋಕ್ಕಾಗುತ್ತೆ ಅಂತ ಕೇಳಿದಾಗ ನಮಗೂ ಕೂಡ ನೈನಿ ಯಾಕೆ ಕೇಳಿದ್ಲು ಅಂತ ಅರ್ಥ ಆಗಲಿಲ್ಲ. ಆದ್ರೆ ಪಾಪ ಆಗ ನೈನಿ ತುಂಬಾ ಅತ್ಲಂತೆ. ಅವಳನ್ನ ಅಳಿಸ್ದಂತ ಪಾಪಿಗಳು ಇವರಿಬ್ರೆ. ನಿನ್ ತಲೆ.
ನೈನಿ ಸರಿ ಹೋಗೋದಿಕ್ಕೆ ಕಾರಣ ನಾನೇ ಅಂತ ಒಪ್ಕೊಳ್ಳೋದ್ ಬಿಟ್ಟು ಏನ್ ಹಾಗಂತೀಯ? ಕೈಗೆ ಗಡಿಯಾರ ಕಟ್ಕೊಂಡಿದ್ಯಾ ನೈನಿ? ಹೌದು ಸ್ವಾಮೀಜಿ, ಅನ್ಕೊಂಡಿರೋ ಟೈಮ್ಗೆ ಕೆಲಸ ಪೂರ್ತಿ ಮಾಡಬೇಕು. ಯಾವಾಗ ಕಟ್ಕೊಂಡೆ ನೈನಿ? ನಾನ್ ನೋಡೇ ಇರ್ಲಿಲ್ಲ. ತುಂಬಾ ಹೊತ್ತಾಯ್ತಕ್ಕ. ಗಾಯತ್ರಿ ದೇವಿ ಆತ್ಮವನ್ನ ನೀನು ನೋಡಿದ್ಯಾ ನೈನಿ? ಅಮ್ಮೋರ ಆತ್ಮ ನೋಡಿ ನಾನು ಮಾತಾಡ್ದೆ ಕೂಡ ಸ್ವಾಮೀಜಿ. ಯಾವ ಸಮಯದಲ್ಲಿ? ಅಯ್ಯೋ, ಆ ವಿವರಗಳೆಲ್ಲ ಯಾಕೆ ಇವಾಗ? ಏಯ್, ನೀ ಸುಮ್ನಿರು. ಮಹಾನುಭಾವರ ಮಾತಲ್ಲಿ ತುಂಬಾ ನಿಗೂಢ ಅರ್ಥ ಇರುತ್ತೆ. ಟೈಮ್ ಅಂದ್ರೆ ಆಗ ಸುಮಾರು ಮಧ್ಯಾಹ್ನ 3 ಗಂಟೆ ಆಗಿತ್ತೇನೋ. ಈಗ 6 ಗಂಟೆ ಆಗ್ತಾ ಇದೆ. ಏನೋ 5 ನಿಮಿಷ ಟೈಮ್ ಇದೆಯೇ? 5 ಗಂಟೆ ಆಗಿ 55 ನಿಮಿಷ. ಹೌದು, ಈ ಲೆಕ್ಕ ಯಾಕೆ ಸ್ವಾಮಿ? ತಿಳ್ಕೊಳ್ಳೋಣ ಅಂತ. ನೀವು ಕೂಡ ತಿಳ್ಕೊಂಡಿದ್ದೀರೋ ಇಲ್ವೋ ಅಂತ. ಸ್ವಾಮೀಜಿಯವ್ರಿಗೆ ನಾನಿನ್ನು 5 ನಿಮಿಷ ಮಾತ್ರ ನೈನಿಯಾಗಿ ಉಳಿದಿರ್ತೀನಿ ಅಂತ, ಆಮೇಲೆ ಬದಲಾಗ್ತೀನಿ ಅಂತ ಏನಾದರೂ ಗೊತ್ತಾಗ್ಬಿಟ್ಟಿದ್ಯಾ? ಸ್ವಾಮಿ, ನೈನಿ ಕೈಗೆ ವಾಚ್ ಕಟ್ಕೊಳ್ಳೋದ್ರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲ ಇಲ್ಲ, ಹಾಗೆ ಮಾಡೋದ್ರಿಂದ ತಾನು ಅನ್ಕೊಂಡಿರೋ ಹಾಗೆ ಎಲ್ಲ ಕೆಲಸನೂ ಮಾಡಿ ಮುಗಿಸ್ತಾಳೆ. ನಿನ್ ಟೈಮ್ ಸರಿಯಾಗಿ ಕೆಲಸ ಮಾಡತ್ತೆ ಅಕ್ಕ, ನಮ್ ಟೈಮ್ ಚೆನ್ನಾಗಿಲ್ಲ. ನೀನ್ ಚೇತರಿಸ್ಕೊಂಡ್ರು ನಾವಿನ್ನು ನೀನ್ ಕೊಟ್ಟಿರೋಂಥ ಶಾಕಿಂದ ಚೇತರಿಸ್ಕೊಂಡಿಲ್ಲ. ಇನ್ನು 2 ನಿಮಿಷ ಮಾತ್ರ ಇರೋದು. ಅದಾದ್ಮೇಲೆ ತ್ರಿನೇತ್ರಿಯಾಗಿ ಮಾತಾಡಿದ್ರೆ ಗಲಾಟೆ ಮಾಡ್ತಾರಷ್ಟೇ. ಯಜಮಾನ್ರಿಗೆ ಅವಮಾನ ಆಗೋ ಹಾಗೆ ಮಾತಾಡ್ತಾರೆ. ಏನ್ ಯೋಚನೆ ಮಾಡ್ತಿದೀಯಾ ನೈನಿ? ಯಾಕೋ ಸುಸ್ತಾಗ್ತಿದೆ ಸ್ವಾಮೀಜಿ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ನಿಮ್ಗೇನಾದ್ರೂ ಬೇಕು ಅಂದ್ರೆ ಹಾಸಿನಿ ಅಕ್ಕ ಏರ್ಪಾಟ್ ಮಾಡ್ಕೊಡ್ತಾಳೆ. ನಿಲ್ಲು ನೈನಿ. ನಿನಗೆ ಹುಷಾರ್ ಬೇರೆ ಇಲ್ಲ, ಸುಸ್ತಾಗಿದೆ ಅಂತಿದೀಯಾ. ಎಲ್ರೂ ಇರೋ ಕಡೆನೇ ಇದ್ರೆ ನಿನ್ನ ಮನಸ್ಸಿಗೂ ನೆಮ್ಮದಿ ಅನ್ಸುತ್ತೆ. ಇಲ್ಲ ಅಂದ್ರೆ ಒಂಟಿತನ ಕಾಡುತ್ತೆ. ಹೌದು ನೈನಿ, ಕೂತ್ಕೊ ನೀನು. ಬೇಡ ಯಜಮಾನ್ರೆ, ಸ್ವಾಮೀಜಿ ಅವ್ರು ಇರ್ಬೇಕಾದ್ರೆ ನಾ ಕೂತ್ಕೊಳ್ಳೋದು. ಕೂತ್ಕೊಂಡ್ರೆ ತಪ್ಪೇನಿಲ್ಲಮ್ಮ. ನಾನೇ ಹೇಳ್ತಾ ಇದ್ದೀನಲ್ಲ, ಮನೆ ಯಜಮಾನಿ ಸುಸ್ತಾಗಿದ್ದಾಳೆ ಅಂದ್ರೆ ಕೂತು ವಿಶ್ರಾಂತಿ ತಗೋಬೇಕು. ಅಲ್ಲಿ ಕೂತ್ಕೋ. ಕೂತ್ಕೋ ನೈನಿ. ಗುರುಗಳು ನಮ್ ಒಳ್ಳೇದಕ್ಕೆ ಹೇಳೋದಲ್ವಾ? ಹೊರಗಿನವ್ರಾಗಿದ್ರೆ ಏನಾದ್ರೂ ಅನ್ಕೋತಿದ್ರೇನೋ. 6 ಗಂಟೆ ಆಯ್ತು. ದೀಪಾರಾಧನೆ ಶುರು ಮಾಡೋಣ ಹಾಸಿನಮ್ಮ. ಹೋಗ್ತೀನಿ ಚಿಕ್ಕಪ್ಪ, 5 ನಿಮಿಷ. ಅಯ್ಯೋ, ನೀವೆಲ್ಲರೂ ನಿಂತ್ಕೊಂಡಿದ್ರೆ ನಾನು ಮಾತ್ರ ಕೂತ್ಕೊಂಡಿದ್ದೀನಿ. ತಪ್ಪು ತಿಳ್ಕೊಬೇಡಿ ಯಜಮಾನ್ರೆ. ನೈನಿ, ನಿನಗೆ ಹುಷಾರಿಲ್ಲ ಅಂತ ಹೇಳಿದ್ಯಲ್ಲ? ನಾನು ಯಾವಾಗ ಹೇಳ್ದೆ ನನ್ಗೇನಾಗಿದೆ ಅಂತ? ಆಗ್ಲೇ ಹೇಳದ್ದಿಲ್ಲಮ್ಮ ನನ್ನ ಆಜ್ಞೆ. ನಿಮಗೆ ತುಂಬಾ ಸಲ ಹೇಳಿದ್ದೀನಿ ನನ್ನ ಕರಿಬೇಡಿ ಅಂತ. ಇಷ್ಟೊತ್ತವರೆಗೂ ಚೆನ್ನಾಗೇ ಇದೆಯಲ್ಲ ಅಕ್ಕ? ಇದು ಕಾಮನ್ನೇ ಬಿಡು. ತ್ರಿನೇತ್ರಿ ಅಂದ್ರೆ ಮಾತ್ರ ಉತ್ತರ ಕೊಡೋದು ಅನ್ಸುತ್ತೆ. ಅಂದ್ರೇನು? ಅದೇ ತಾನೇ ನನ್ನ ಹೆಸರು. ನೈನಿ, ಮಧ್ಯಾಹ್ನ ಎಲ್ಲ ಚೆನ್ನಾಗೇ ಇದ್ಲು, ಸಂಜೆ ಆಗ್ಬೇಕಾದ್ರೆ ಹೀಗಾದ್ಲು. ಸೈಲೆಂಟ್ ಆಗಿರೋದೇ ಬೆಟರು ಮಾಮ್. ನೈನಿ, ಜಸ್ಟ್ ರಿಲ್ಯಾಕ್ಸ್. ನೀನ್ ರೆಸ್ಟ್ ತಗೋ. ನಂಗೇನೂ ಆಗಿಲ್ಲ ಅಕ್ಕ.
ನೋಡು ಆರಾಮಾಗಿದ್ದೀನಿ ನಾನು. ಅಯ್ಯೋ ದೇವ್ರೆ, ಇದೇನಿದು? ನಮಗೆ ಅಭ್ಯಾಸ ಆಗೋಗಿದ್ಯೇ. ಒಂದು ನಿಮಿಷ ಎಲ್ಲರೂ ಸುಮ್ಮನಿರಿ. ಅಮ್ಮ ತ್ರಿನೇತ್ರಿ, ಹೇಳಿ ಸ್ವಾಮಿ. ಕೈಗೆ ಗಡಿಯಾರ ಕಟ್ಕೊಳ್ಳೋ ಅಂತ ಅಭ್ಯಾಸ ಇದೆಯಾ ಅಮ್ಮ ನಿನಗೆ? ಇಲ್ಲ ಸ್ವಾಮಿ, ನಾನು ವಾಚ್ ಕಟ್ಕೊಳ್ಳಲ್ಲ, ನಂಗೆ ಇಷ್ಟ ಆಗಲ್ಲ. ಸೀರೆ ಉಟ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ಡ್ರೆಸ್ಸೇ ಹಾಕೋತೀನಿ ಅಂತಾನೂ ಹೇಳಿಲ್ಲ. ಲಂಗ ದಾವಣಿ ಹಾಕೋತೀನಿ, ನಂಗೆ ಅದೇ ಇಷ್ಟ ಕೂಡ. ಇಷ್ಟ ಇಲ್ದಿದ್ಮೇಲೆ ವಾಚ್ ಯಾಕೆ ಹಾಕೊಂಡಿದ್ಯಾ ನೈನಿ? ವಾಚ್ ಕಟ್ಕೊಂಡಿದ್ದೀನಾ? ಯಾಕೆ ಕಟ್ಕೊಂಡಿದ್ದೀನಿ? ಅದೇ ಯೋಚನೆ ಮಾಡ್ತಿದ್ದೀನಕ್ಕ. ಚೆನ್ನಾಗಿದೆ ಬಿಡಿ, ತುಂಬಾ ಅಚ್ಚುಕಟ್ಟಾಗಿ ನಾಟಕ ಮಾಡ್ತಾ ಇದ್ದೀರಾ ನೀವು. ಹೇ ವಿಕ್ರಾಂತ್, ಬ್ರೋ, ದಯವಿಟ್ಟು 2 ನಿಮಿಷ ನನ್ನ ತಡಿಬೇಡ ಬ್ರೋ. ಜಸ್ಟ್ 2 minutes. ವಿಶಾಲ್ ಬ್ರೋ ಅಂದ್ರೆ ನನಗೆ ಪ್ರಾಣ. ನಮ್ ವಿಶಾಲ್ ನಮ್ಮ ಮದ್ವೆ ಆಗಿರೋ ನಮ್ ನೈನಿ ಎತ್ಗೆ ಅಂತಂದ್ರೆ ನನಗೆ ತುಂಬಾ ಅಭಿಮಾನ. ಆರಾಧಿಸ್ತೀನಿ ನಾನು ಅವ್ರನ್ನ. ಯಾಕೆ ಅಂದ್ರೆ ನಮ್ಮ ಜೀವನನ, ಈ ಕುಟುಂಬನ ಕೈ ಹಿಡ್ದಿರೋ ದೇವತೆ ಅವರು. ಯಾರು ಹೇಗೆ ಅನ್ಕೋತಾರ ಗೊತ್ತಿಲ್ಲ, ಆದ್ರೆ ನಾನು ಹೇಳೋದಾದ್ರೆ ನಾನು ಅವ್ರನ್ನ ಪೂಜಿಸ್ತೀನಿ. ಆದ್ರೆ ನೀವ್ ಯಾರ್ರೀ? ನಮ್ಮ ಅತ್ತಿಗೆ ಥರನೇ ಇದ್ದು ಅವ್ರ ಥರನೇ ನಾಟಕ ಆಡ್ತಾ ನಮ್ಮನ್ನೇ ಮೋಸ ಮಾಡ್ತಾ ಇದ್ದೀರಾ. ನಾನು ಯಾಕೆ ಮೋಸ ಮಾಡ್ತೀನಿ? ದೇವಿಪುರದಿಂದ ಬಂದಿದ್ದೀನಿ ಅಂತ ಹೇಳಿದ್ರಿ ಅಲ್ವಾ? ಹೌದು. ನಮ್ಮ ಅತ್ತಿಗೆ ದೇವಿಪುರಕ್ಕೆ ಹೋಗಿದ್ದು. ಅಲ್ಲಿಗೆ ಹೋದಾಗ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು. ನಾನೇ ನೈನಿ ಅನ್ಕೊಂಡು ಈ ಮನೇಲಿ ಜಾಂಡ ಊರಾಗ ಬಂದಿರೋ ನೀವು ಯಾರು ಅಂತ ಕೇಳ್ತಾ ಇದ್ದೀನಿ. ಇಷ್ಟು ಮರ್ಯಾದೆ ಕೊಟ್ಟು ಮಾತಾಡಬಾರ್ದು. ಯಾರೇ ನೀನು? ವಿಕ್ರಾಂತ್, ಅಯ್ಯೋ ವಿಕ್ರಾಂತ್, ಸುಮ್ಮನೆ ನಿಂತಿದ್ಯಲ್ಲ ವಿಶಾಲ್. ಏಯ್ ಸಾಕ್ ನಿಲ್ಸ ನೀನು. ಅಯ್ಯೋ, ಸೀನ್ ಎಕ್ಸೈಟಿಂಗ್ ಆಗಿದ್ದಾಗ ಯಾಕೆ ಬೋರ್ ಹೊಡಿಸ್ತೀಯಾ? ಮಾರ್ನಿಂಗ್ ನಿಂದ ಅವನಿಗೆ ಡೈಲಾಗ್ಸ್ ಕಮ್ಮಿ ಆಗಿದೆ ಅಂತ ಫೀಲ್ ಆಗೋಗಿ ಇದೇ ಅವಕಾಶ ಅಂತ ಟಕ ಟಕ ಅಂತ ಡೈಲಾಗ್ ಹೇಳ್ತಿದ್ರೆ ನೀನ್ ಅಡ್ಡ ಬರ್ತೀಯಲ್ಲೇ. ಪಾಪ ನೀನ್ ಹಾಗೆ ಕೇಳಿದ್ದಕ್ಕೆ ನೈನಮ್ಮ ಬೆಚ್ಚ ಬಿದ್ದೋದ್ಲಪ್ಪ. ಅವ್ರ ನೈನಿ ಎತ್ಗೆ ಅಲ್ಲ ಅಂತ ಇದ್ರೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಲ್ಲ ಮಾವ. ಅನವಶ್ಯಕವಾಗಿ ಆವೇಶ ಪಡಬೇಡ ವಿಕ್ರಾಂತ. ತಿಳಿದೇ ತಪ್ಪು ಮಾಡ್ತಾ ಇದ್ದೀಯಾ. ಈಕೆ ನಿನ್ನತ್ಗೆ ನೈನಿ. ನನ್ನ ನೈನಿ ಅಲ್ಲ ಸ್ವಾಮಿ, ತ್ರಿನೇತ್ರಿ. ನೀನು ತ್ರಿನೇತ್ರಿನೇ. ಏನ್ ಗುರುಗಳೇ, ಗಾಳಿ ಬೀಸಿದ ಕಡೆ ಹೋಗ್ತಾ ಇದ್ದೀರಲ್ಲ? ಅವಳ ಪರವಾಗಿ ಮಾತಾಡಿ ಮತ್ತೆ ನಮ್ಮನ್ನ ನಂಬಿಸ್ಬೇಕು ಅಂತ ನೋಡ್ತಿದ್ದೀರಾ? ಹೇಳ್ತೀನಿ, ಆದ್ರೆ ನಿನಗಲ್ಲ, ತ್ರಿನೇತ್ರಿಗೆ. ನಿಮ್ಗೇನಾದ್ರೂ ಅರ್ಥ ಆಯ್ತಾ? 1 ನಿಮಿಷ ಇರು ನೋಡೋಣ. ತ್ರಿನೇತ್ರಿ, ಸ್ವಾಮಿ, ಸರಿಯಾಗಿ 3 ಗಂಟೆಗೆ ಏನ್ ನಡೀತು ಅಂತ ನೆನಪು ಮಾಡಿಕೊಂಡು ಆ 3 ಗಂಟೆ ಒಳಗೆ ಏನು ಮಾಡಿದೀನಿ ಅನ್ನೋದು ನಿನಗೆ ನೆನಪು ಬರ್ದೇ ಇದ್ರು ನಂತರದಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ನೆನಪಿಟ್ಕೋ. ನೆನಪಿನಲ್ಲಿಟ್ಕೋ. ಆ ನಂತರ ಹೀಗೆ ನೀನು ಎಲ್ಲರೂ ಕೈಯಿಂದ ಮಾತು ಕೇಳೋ ಅಂತ ಅವಶ್ಯಕತೆ ಬರಲ್ಲ. ಶುಭಂ ಭೂಯಾತ್.